ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಯಾವಾಗ ಮಗ IPL 2026 ಮುಗಿದಿದ್ದು 1 ಮಂತ್ ಆಯ್ತು ಅಷ್ಟೇ. ಇವಾಗ ನೆಕ್ಸ್ಟ್ ಸೀಸನ್ ಇನ್ನು ಬೇಜಾನ್ ಟೈಮ್ ಇದೆ. ಆ ಟೈಮ್ ಇದ್ರೂ ಸಹ ಟ್ರೇಡ್ ಇವಾಗ ಆಗಿರೋದು. ಈ ಟ್ರೇಡ್ ಅಂತೂ ಸಂಚಲನ ಸೃಷ್ಟಿ ಮಾಡ್ಬಿಟ್ಟಿದೆ. ಇವಾಗ ನೋಡಿ, ನಾರ್ಮಲ್ ಆಗಿ ಟ್ರೇಡ್ ಅಂದಾಗ ಇನ್ನೇನು IPL ಸ್ಟಾರ್ಟ್ ಆಗಕ್ಕೆ ಒಂದು 3 ಮಂತ್ಸ್ ಆ ತರ ಏನಾದ್ರು ಇದ್ದಾಗ ಅವಾಗ ಟ್ರೇಡ್ ಮಾಡ್ಕೊಳ್ತಾ ಇದ್ರು. ಬಟ್ ಈ ಟ್ರೇಡ್ ಅಂತೂ ಇಷ್ಟು ಬೇಗ ಆಗುತ್ತಂತ ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ. ನಾನೇ ಅಂತಲ್ಲ, ಪ್ರತಿಯೊಬ್ಬರು ಅಷ್ಟೇ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆ ತರ ಆಗಿರೋದು. ರಿಷಬ್ ಪಂತ್ ಬ್ಯಾಕ್ ಟು ಡೆಲ್ಲಿ ಕ್ಯಾಪಿಟಲ್ಸ್. ಹೌದು, ರಿಷಬ್ ಪಂತ್ ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಆಡ್ತಾ ಇದ್ರು. ಅವಾಗ ಒಂಥರ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ರು. ಒಂಥರ ಅವಾಗ ನೋಡಿ ಸಕ್ಕತ್ ಫಾರ್ಮ್ ಅಲ್ಲಿ ಇದ್ರು. ಬಟ್ ಇವ್ರು ಯಾವಾಗ LSC ಗೆ ಪಿಕ್ ಆಗ್ತಾರೋ IPL 2025 ಅಲ್ಲಿ ಆಕ್ಷನ್ ಅಲ್ಲಿ ಇವ್ರನ್ನ ತಗೋತಾರಲ್ವಾ, ಅದಾದ್ಮೇಲೆ ಕ್ಯಾಪ್ಟನ್ಸಿನೂ ನಿಭಾಯಿಸಕ್ ಕೊಡ್ತಾರೆ. ಬಟ್ ಕ್ಯಾಪ್ಟನ್ಸಿನೂ ಫೇಲ್ಯೂರ್ ಆಗಿರೋದು, ಆಸ್ ಎ ಪ್ಲೇಯರ್ ಆಗು ಫೇಲ್ಯೂರ್ ಆಗಿರೋದು. ಪರ್ಫಾರ್ಮೆನ್ಸೇ ಬಂದಿಲ್ಲ. ಝೀರೋ ಪರ್ಫಾರ್ಮೆನ್ಸ್. ಎಲ್ಲಾರ್ಗು ಗೊತ್ತಿತ್ತು ಅವ್ರು ಆತರ 2025 ಒಂಥರ ಕಳಪೆ ಪರ್ಫಾರ್ಮೆನ್ಸ್, ಅದಾದ್ಮೇಲೆ 2026 ಅಲ್ಲೂ ಕಳಪೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಂಗೆನೆ ಅವ್ರನ್ನ ಕ್ಯಾಪ್ಟನ್ಸಿಂದಾನು ಸ್ಟೆಪ್ ಡೌನ್ ಮಾಡ್ಬಿಟ್ರು. ಹೌದು, IPL ಇನ್ನ ನಡೀತಾನೆ ಇತ್ತು. ಇನ್ನೇನೋ ಇವ್ರದ್ದೆಲ್ಲ ಲೀಗ್ ಮ್ಯಾಚಸ್ ಎಲ್ಲ ಮುಗಿದೋಗಿ ಅದ್ ಮುಗಿತಾ ಇದ್ದಂಗೆ 29th ಮೇ ಅನ್ಕತೀನಿ. ಆ ಟೈಮಲ್ಲಿ ಇವರು ರಿಷಬ್ ಪಂತ್ ಕ್ಯಾಪ್ಟನ್ಸ್ ಸ್ಟೆಪ್ ಡೌನ್ ಮಾಡಿದ್ರು. ಹೌದು, ರಿಷಬ್ ಪಂತ್ ಕಡೆಯಿಂದ ಯಾವ್ದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಾ ಇಲ್ಲ ಅಂದ್ರೆ ಇನ್ ಕ್ಯಾಪ್ಟನ್ ಯಾವ ತರ ಇಟ್ಕೋತಾರ, ಅವಾಗ್ಲೇ ಸ್ವಲ್ಪ ಡೌಟ್ ಬಂದಿತ್ತು. ಹೌದು, ರಿಷಬ್ ಪಂತ್ ಬಿಡ್ತಾರ ಅಂತ ಗೊತ್ತಿತ್ತು. ಆದ್ರೆ ಮಿನಿ ಆಕ್ಷನ್ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಇವ್ರು ಬೈ ಬ್ಯಾಕ್ ಮಾಡ್ತಾರ ಅನ್ಕೊಂಡಿದ್ದು. ಯಾಕಂದ್ರೆ ಇವ್ರು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇನ್ IPL ಹಿಸ್ಟ್ರಿ. 27 crores ಗೆ 2025 ಅಲ್ಲೇ LSC ತಗೊಂಡಿದ್ದಲ್ವಾ. ಆದ್ರಿಂದ ಇವ್ರು ಯಾವ್ದೇ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದ್ರಿಂದ ಇವಾಗ ಎಷ್ಟು ಕ್ರೋರ್ ಗೊತ್ತಾ ಟ್ರೇಡ್ ಆಗ್ತಾ ಇರೋದು? ಕೇಳಿದ್ರೆ ಶಾಕ್ ಆಗ್ತೀರಾ. ಕೇವಲ 15 crores, 12 crore ನ ರೆಡ್ಯೂಸ್ ಮಾಡಿರೋದು. 15 crores ಗೆ ಟ್ರೇಡ್ ಆಗ್ತಾ ಇರೋದು DC ಗೆ. ಹೌದು, ಇವರು 27 ವರ್ತಲ್ಲ, ನಿಜಾನೇ ನೀವು ಒಪ್ಕೊಳ್ಳೇಬೇಕು. 27 crore ರಿಷಬ್ ಪಂತ್ ವರ್ತಲ್ಲ. ಟೆಸ್ಟ್ ಅಂತ ಬಂದಾಗ ಒಪ್ಕೋತೀನಿ, ಚೆನ್ನಾಗೇನೆ ಆಡ್ತಾರೆ. ಬಟ್ T20 ODI ಅಂತ ಬಂದಾಗ ರಿಷಬ್ ಪಂತ್ ಕಡೆಯಿಂದ ಒಂಥರ ಹೇಳ್ಕೊಳ್ಳೋಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಒಂಥರ ನಾರ್ಮಲ್ ಆಗು ಕೂಡ ಬಂದಿಲ್ಲ. ಒಂಥರ ಕಳಪೆ ಪರ್ಫಾರ್ಮೆನ್ಸ್ ಬಂದಿರೋದು. ಆದ್ರಿಂದ ಇವರು 15 crores ಗೆ ಒಂದ್ ರೇಂಜ್ ವರ್ತ್ ಅಂತ ಹೇಳ್ಬೋದು. ಬಟ್ 27 crore ವರ್ತಿದ್ದಿಲ್ಲ. ಆದ್ರಿಂದ DC ಅವರು ಪೇ ಕಟ್ ಮುಖಾಂತರ 15 crore ಗೆ ಟ್ರೇಡ್ ನ ಮಾಡ್ಕೊಂಡಿರೋದು ರಿಷಬ್ ಪಂತ್ ನ. ರಿಷಬ್ ಪಂತ್ ಕೂಡ ಸಖತ್ ಖುಷಿ ಆಗಿರ್ತಾರೆ. ಯಾಕಂದ್ರೆ ಡೆಲ್ಲಿ ಇದ್ದಾಗ ಚೆನ್ನಾಗಿನ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅದಾದ್ಮೇಲೆ LSC ಹೋದಾಗ ಅಲ್ಲಿ ಒಂಥರ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಲ್ಲ. ಇವಾಗ ಮತ್ತೆ ಡೆಲ್ಲಿಗೆ ಬಂದ್ ಆಡ್ತಾ ಇದ್ರೆ ಅದು ಲೋಕಲ್ ಬೈ ಡೆಲ್ಲಿ ಬೇರೆ ಅಲ್ವಾ. ಅದರಿಂದ ಅವ್ರಿಗೂ ಸಖತ್ ಖುಷಿ ಇರುತ್ತೆ. ಮತ್ತೆ ಇವ್ರ ಬದಲಾಗಿ ಯಾರನ್ನ ಇದು ಪ್ಲೇಯರ್ಸ್ ಸ್ವ್ಯಾಪ್ ಆಗಿರೋದು, ಒಬ್ಬರನ್ನೇ ಕೊಟ್ಟಿರೋದಲ್ಲ, ಪ್ಲೇಯರ್ಸ್ ಸ್ವ್ಯಾಪ್ ಆಗಿರೋದು. ಇವ್ರ ಬದಲಾಗಿ ಕುಲ್ದೀಪ್ ಯಾದವ್ನ ಡೆಲ್ಲಿ ಕಡೆಯಿಂದ LSC ಕಡೆ ಕಳ್ಸಿರೋದು. ಇವ್ರು ನೋಡಿ, ಇವರು ಕುಲ್ದೀಪ್ ಯಾದವ್ ಅಷ್ಟೇ ಉತ್ತರ ಪ್ರದೇಶ, ಅವ್ರು ಅಷ್ಟೇ ಲೋಕಲ್ ಬೈ, ಅವರು ಸಖತ್ ಖುಷಿ ಪಡ್ತಾ ಇರ್ತಾರೆ LSC ಆಡಕ್ಕೆ. ಅದನ್ನ ನೋಡಿ ಇವ್ರ ಪ್ಲೇಯರ್ಸ್ ನ ಸ್ವ್ಯಾಪ್ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಂಡಿದಾರೆ ಅಂತಾನೆ ಹೇಳ್ಬೋದು. ಬಟ್ ಕುಲ್ದೀಪ್ ಯಾದವ್ ಅವ್ರದ್ದು ಇದ್ರಲ್ಲಿ ಅಮೌಂಟ್ ಅಲ್ಲಿ ಯಾವ್ದೇ ಚೇಂಜಸ್ ಇಲ್ಲ. ಅವರು 13.2 crore ಗೆನೋ ಡೆಲ್ಲಿ ಪಿಕ್ ಆಗಿದ್ದು. ಸೇಮ್ 13.2 crore ಗೆನೆ ಇವ್ರು LSC ಗೆ ಟ್ರೇಡ್ ಆಗಿರೋದು. ಬಟ್ ರಿಷಬ್ ಪಂತ್ ಅದ್ರಲ್ಲಿ ಮಾತ್ರ ಇದಾಗಿರೋದು ಪೇ ಕಟ್ ಮುಖಾಂತರ ಏನಾಗಿದೆ 27 ಇಂದ 15 crore ಗೆ ಟ್ರೇಡ್ ಆಗಿರೋದು. ಈ ಟ್ರೇಡ್ ಇಷ್ಟು ಬೇಗ ಏನಕ್ಕಾಯ್ತಂದ್ರೆ ಗೊತ್ತಾಗ್ತಾ ಇಲ್ಲ. IPL ಮುಗ್ದಿನ 1 ಮಂತ್ ಆಗಿರೋದು ಅಷ್ಟರಲ್ಲೇ ಈ ತರ ಟ್ರೇಡ್. ನನ್ಗೆ ಅನ್ಸಂಗೆ ಹೆಂಗು ರಿಷಬ್ ಪಂತ್ ಬಿಡ್ತಾರೆ ಅಂತ ಗೊತ್ತಿತ್ತು. ನಾನೆಲ್ಲ ಬೈ ಬ್ಯಾಕ್ ಮಾಡ್ಕೊತಾರೆ ಅನ್ಕೊಂಡ್ರೆ ನೋಡಿ ಬೈ ಬ್ಯಾಕ್ ಕೂಡ ಮಾಡ್ಕೊಳ್ಳೋ ಡೌಟ್ ಇತ್ತು. ಆದ್ರಿಂದ ಇವರು ಬೇಗನೆ ಇದ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಟೀಮ್ಸ್ ಯಾವ್ದಾದ್ರು ತಗೋಬಿಟ್ರೆ ರಿಷಬ್ ಪಂತ್ ಅನ್ಬಿಟ್ಟು. ಅದು ರಿಷಬ್ ಪಂತ್ ಫಾರ್ಮ್ ಅಲ್ಲಿ ಇಲ್ಲ. ಬಟ್ ಅವ್ರ ಫಾರ್ಮ್ ಬಂದ್ರೆ ಒಳ್ಳೆ ಪ್ಲೇಯರ್. ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನೋಡಿರ್ತಾರೆ ಯಾವ ತರ ಆಡ್ತಾ ಇದ್ರು ಅಂತ. ಆದ್ರಿಂದ ಬೇರೆ ಟೀಮ್ಸ್ ಯಾರಾದ್ರೂ ರಿಷಬ್ ಪಂತ್ ತಗೋಬಿಡ್ತಾರೇನೋ, ಬೇಗನೆ ತಗೋಬಿಡೋಣ ಅನ್ಬಿಟ್ಟು ಡೆಲ್ಲಿ ಅವರು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಹೌದು, ರಿಷಬ್ ಪಂತ್ಗೆ ಅವ್ರು ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ ಇದಾರಲ್ವಾ, ಅವ್ರ ಜೊತೆ ಒಳ್ಳೆ ಬಾಂಧವ್ಯವಿದೆ. ಮತ್ತೆ ಟೀಮ್ ಜೊತೆ ಒಳ್ಳೆ ಬಾಂಧವ್ಯವಿದೆ. ಅವ್ರ ಮಗ ಅವ್ರು ಆಡಿರೋದೇ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಇದ್ದಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ ಒಳ್ಳೆ ಪ್ಲೇಯರ್ ಅಂತ. ಬಟ್ LSC ಅಲ್ಲಿ ಸ್ವಲ್ಪ ಬ್ಯಾಡ್ ಆಗಿರ್ಬೋದು. ಬಟ್ ಆದ್ರೆ ಡೆಲ್ಲಿಲಿ ಇದ್ದಾಗ ಒಳ್ಳೆ ಪ್ಲೇಯರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅವರು ಖುಷಿನೂ ಪಡ್ತಾ ಇರ್ತಾರೆ. ಡೆಲ್ಲಿ ಓನರ್ ಅಷ್ಟೇ ಖುಷಿ ಪಡ್ತಾ ಇರ್ತಾರೆ. ಇಲ್ಲಾಂದ್ರೆ ಏನಕ್ಕೆ ತಗೋತಾ ಇದ್ರು ಅವ್ರು? ನೋಡಿ, ರಿಷಬ್ ಪಂತ್ ಅವ್ರನ್ನೇ ಬಿಟ್ಟು ಹೋಗಿದ್ರು. ಬಟ್ ನೋಡಿ, ಆದ್ರೂ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ತಗೋತಾ ಇದಾರೆ, ಅದಕ್ಕೆ ಮೆಚ್ಕೊಳ್ಳೇಬೇಕು. ಇವಾಗ ಯಾರಾದ್ರೂ ಬೇರೆ ಓನರ್ಸ್ ಆಗಿದ್ರೆ ಇವ್ನ್ ಬಿಟ್ಟು ಹೋದನ್ನ ನಾವ್ಯಾಕೆ ತಗೋಬೇಕು ಅಂತ ಇದ್ರು. ಬಟ್ ಆದ್ರೂ ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ ಆತರ ಒಂಥರ ಒಳ್ಳೆ ಬಾಂಧವ್ಯ ಇದೆ ಇವ್ರಿಬ್ರು ನಡುವೆ. ಆದ್ರಿಂದಾನೇ ಇವ್ರನ್ನ ಟ್ರೇಡ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಇದು ಅಫಿಷಿಯಲ್ ಆಗಿ ಟ್ರೇಡ್ ಆಗಿದೆ ಅಂತ ಕೇಳಿದ್ರೆ ಹೌದು, ಅಫಿಷಿಯಲ್ ಆಗಿದೆ ಅಂತ ಇನ್ನೂ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ಯಾಕಂದ್ರೆ BCCI ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ ಬರಬೇಕು. ಬಟ್ ಕ್ರಿಕ್ ಬಜ್ ಮತ್ತೆ ESPN ಕ್ರಿಕ್ ಇನ್ಫೋ ಅದ್ರ ಕಡೆಯಿಂದ ರಿಪೋರ್ಟ್ಸ್ ಬಂದಿದೆ ಹೌದು ಟ್ರೇಡ್ ಆಗಿದೆ ಅಂತ. ಇದ್ರಲ್ಲಿ ಕ್ರಿಕ್ ಬಜ್ ಮತ್ತೆ ESPN ಕ್ರಿಕ್ ಇನ್ಫೋದಲ್ಲಿ ಏನಾದ್ರು ಬಂದ್ರೆ 99% ಕನ್ಫರ್ಮ್ ಆದಂಗೆನೆ. ಆದ್ರಿಂದ 99% ಅಲ್ಲ 100% ಅಂತಾನೆ ಹೇಳ್ಬೋದು. ಬಟ್ BCCI ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರ್ಬೇಕು, ಆವಾಗ ಗೊತ್ತಾಗುತ್ತೆ ಟ್ರೇಡ್ ಆಗಿದೆ ಅಲ್ಲೋ ಅಂತ. ಇನ್ನೊಂದೇನಂದ್ರೆ ರಿಷಬ್ ಪಂತ್ ನ ಆಸ್ ಎ ಪ್ಲೇಯರ್ ಆಗಿ ಟ್ರೇಡ್ ಮಾಡ್ಕೊತಾ ಇರೋದು. ಅವ್ರಿಗೆ ಏನು ಇವಾಗ ಟೀಮ್ ಅಲ್ಲಿ ಬರ್ತಾನೆ ಕ್ಯಾಪ್ಟನ್ ಅದೆಲ್ಲ ಕೊಡಲ್ಲ. KL ರಾಹುಲ್ಗೆ ಕ್ಯಾಪ್ಟನ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆದ್ರಿಂದ ರಿಷಬ್ ಪಂತ್ ಆಸ್ ಎ ಪ್ಲೇಯರ್ ಆಗಿ ಆಡ್ಬೇಕಾಗುತ್ತೆ ಟ್ರೇಡ್ ಆದ್ರೂ ಸಹ. ನೋಡೋಣ ಏನಾಗುತ್ತಂತ. ಇದು ಮಗ ರಿಷಬ್ ಪಂತ್ ಟ್ರೇಡ್ ರಿಲೇಟೆಡ್ ಅಪ್ಡೇಟ್. ನಿಮ್ಗೆ ಏನಾದ್ರು ರಿಷಬ್ ಪಂತ್ ಟ್ರೇಡ್ ಆಗಿರೋದು ಖುಷಿ ಇದೆನಾ, ಇಲ್ಲಾಂದ್ರೆ ರಿಷಬ್ ಪಂತ್ ಟ್ರೇಡ್ ಮಾಡ್ಕೋಬಾರ್ದಾಗಿತ್ತು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಅಷ್ಟೇ, ಕೇರ್, ಬಾಯ್.